ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಿಷತ್ ಚುನಾವಣೆಯಲ್ಲಿ ನಡೆದಂತಹ ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕುಮಾರಸ್ವಾಮಿ ಅವರ ಜೊತೆ ಮಾತುಕತೆ ನಡೆಸಿದ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ವಿಚಾರ HDK ಜೊತೆ ಮಾತನಾಡಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಕುಮಾರಸ್ವಾಮಿ ಅವರಿಗೇನೋ ಕರೆ ಮಾಡಿದ್ರಂತೆ. ಅಡ್ಡ ಮತದಾನದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದಾರಂತೆ. ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ಸಹಿಸಲ್ಲ. ಅವ್ರು ಯಾರು ಅಡ್ಡ ಮತದಾನ ಮಾಡಿದರೆ ಪತ್ತೆ ಹಚ್ಚೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಅವ್ರ ಮೇಲೆ ಕಠಿಣ ಕ್ರಮ ಫಿಕ್ಸ್. ಆದರೆ ಪರಿಷತ್ ಫಲಿತಾಂಶದಿಂದ ಮೈತ್ರಿಯಲ್ಲಿ ಬಿರುಕು ಬೇಡ ಅಂತ ದೂರವಾಣಿ ಮೂಲಕ HDKಗೆ ಅಮಿತ್ ಶಾ ಸಲಹೆ ಕೊಟ್ಟಿದ್ದಾರೆ. ಸ್ವಲ್ಪ ಅದೇ ರೀತಿ ಇತ್ತು. ಅವ್ರ ಮೇಲೆ ಇವ್ರ ಮೇಲೆ ಅವರು. ಆ್ಯಕ್ಚುಲಿ JDS ಇಂದ ಎಷ್ಟು ಜನ ಅಡ್ಡ ಮತದಾನ ಮಾಡಿದ್ದಾರೆ, BJP ಇಂದ ಎಷ್ಟು ಜನ ಅಡ್ಡ ಮತದಾನ ಮಾಡಿದ್ದಾರೆ, ಎಕ್ಸಾಕ್ಟಾಗಿ ಅದೊಂದು ಸ್ವಲ್ಪ ಗೊಂದಲ ಇದೆ. ಅವ್ರ ಮೇಲೆ ಇವ್ರ ಮೇಲೆ ಅವರು ಆರೋಪ ಮಾಡ್ತಾಯಿದ್ರು. ಬಟ್ ಅಮಿತ್ ಶಾ ಅವರು ಕರೆ ಮಾಡಿ ಯಾವುದೇ ಕಾರಣಕ್ಕೂ ಮೈತ್ರಿಯಲ್ಲಿ ಬಿರುಕು ಬೇಡ ಅಂತಕ್ಕಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಅಂದರೆ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಿ, ಅವ್ರ ಮೇಲೆ ಇವ್ರ ಮೇಲೆ ಅವರು ಆರೋಪ ಪ್ರತ್ಯಾರೋಪ ಮಾಡಿಕೊಂಡು ಬರಬೇಡಿ ಅನ್ನೋ ರೀತಿಯಲ್ಲಿ ಸಲಹೆಯನ್ನು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಸಕಾರಾತ್ಮಕವಾಗಿ ಅದರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಒಂದು ವಿಧಾನ ಪರಿಷತ್ ಸ್ಥಾನಕ್ಕೋಸ್ಕರ ಮೈತ್ರಿಯನ್ನೇ ಹಾಳು ಮಾಡಿಕೊಳ್ತಕ್ಕಂಥದ್ದು ಸರಿಯಲ್ಲ ಅಂತ ಅವ್ರ ಸಲಹೆ. ಹಾಗಾಗಿ ಅದನ್ನು BJP ಅವರು ಫಾಲೋ ಮಾಡಬೇಕು, JDSನವರು ಫಾಲೋ ಮಾಡಬೇಕು. ಎರಡೂ ಕಡೆಯವರು ಫಾಲೋ ಮಾಡಿದ್ರೆ ಮೈತ್ರಿ ಮುಂದುವರಿಯುತ್ತೆ, ಇಲ್ಲ ಅಂದರೆ ಕಷ್ಟ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಅಡ್ಡ ಮತದಾನದ ವಿಚಾರ BJP ಹೈಕಮಾಂಡ್ ಎಷ್ಟು ಗಂಭೀರವಾಗಿ ತಗೊಂಡಿದೆ? ಮುಂದೆ ಈ ಥರ ಅಡ್ಡ ಮತದಾನ ಮಾಡಿದವ್ರಿಗೆ ಏನು ಶಿಕ್ಷೆ? BJP JDS ಮೈತ್ರಿ ವಿಚಾರದಲ್ಲಿ ಹೈಕಮಾಂಡ್ ನಿಲುವು ಏನು? ಅರವಿಂದ್, ರಾಜ್ಯ BJPಲಿ ಏನು ನಡೀತಾ ಇದೆ, ಜೊತೆಗೆ ಅಡ್ಡ ಮತದಾನ ನಡೀತಾ ಇದೆ. ಇಡೀ ದೇಶಾದ್ಯಂತ BJPಗೆ ಮತ್ತು BJP ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಮುಜುಗರ ತಂದಿಸಿರುವಂಥ ವಿಚಾರ. ಆ ಹಿನ್ನೆಲೆಯಲ್ಲೇ BJP ಹೈಕಮಾಂಡ್ ಇದನ್ನು ದೊಡ್ಡ ಮಟ್ಟದಲ್ಲೇ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ನಿನ್ನೆ ನಿತಿನ್ ನಬೀನ್ ಅವರು ತಮ್ಮ ಕಚೇರಿಯಿಂದ ಫೋನ್ ಮಾಡಿಸಿದರು. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಫೋನ್ ಮಾಡಿದರು. ವಿಜಯೇಂದ್ರ ಮತ್ತು ಆರೋಶಕ್ ಅವ್ರಿಗೆ ಇಬ್ಬರಿಗೂ ಕೂಡ ತುರ್ತಾಗಿ 23ನೇ ತಾರೀಕು ದೆಹಲಿಗೆ ಬರುವಂತೆ ಸೂಚನೆ ಕೊಟ್ಟಿದ್ದಾರೆ. ಹೊಸ ರಾಷ್ಟ್ರ ಅಧ್ಯಕ್ಷರು ನಿತಿನ್ ನಬೀನ್ ಅವರು ತುಂಬ ಗಂಭೀರವಾಗಿ ಇದನ್ನು ತೆಗೆದುಕೊಂಡಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಇದಕ್ಕೆ ಕರ್ನಾಟಕದಲ್ಲಿ ಏನಾಗ್ತಿದೆ, ವ್ಯತಿರಿಕ್ತವಾದಂತಹ ವಿದ್ಯಮಾನ ನಡೀತಾ ಇದ್ದಾರೆ. ಕರ್ನಾಟಕದಲ್ಲಿ BJP ಯಾಕೆ ಇನ್ನೂ ತಳಮಟ್ಟಕ್ಕೆ ಹೋಗ್ತಾ ಇದೆ, ಯಾಕೆ ಇಲ್ಲಿ ಹಿಡಿತಾ ಇರಲ್ಲ, ನಾಯಕತ್ವ ಯಾಕೆ ಇನ್ನೂ ಬೆಳೀತಾ ಇಲ್ಲ, ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರಿಗೆ ಗೋಜಲಾಗ್ತಾ ಇರುವಂಥದ್ದು, ಕನ್ಫ್ಯೂಷನ್ ಹುಟ್ಟಿಸುವಂತಹ ವಿಚಾರ. ಆ ಹಿನ್ನೆಲೆಯಲ್ಲೇ ಈಗ ಅಡ್ಡ ಮತದಾನ ಆಗಿರೋ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಮುಜುಗರಕ್ಕೊಳಗಾಗಿರುವಂಥ ಹೈಕಮಾಂಡ್ ತುರ್ತಾಗಿ ಬರ ಹೇಳಿದ್ದಾರೆ. ಇಲ್ಲಿ ಅಡ್ಡ ಮತದಾನದ ಸಮಗ್ರ ವರದಿಯನ್ನು ಕೂಡ ಇಬ್ಬರು ಕೂಡ ಹೈಕಮಾಂಡ್ ಮುಂದೆ ಇಡ್ತಾರೆ. ಜೊತೆಗೆ ಸಮಿತಿ ಕೂಡ ರಚನೆ ಮಾಡಲಾಗಿದೆ. ಸಮಿತಿಯಿಂದಲೂ ಕೂಡ 25ರ ಒಳಗಾಗಿ ವರದಿ ಪಡ್ಕೊಂಡು ಹೈಕಮಾಂಡ್ಗೆ ರವಾನೆ ಮಾಡಲಾಗುತ್ತೆ. ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಸದ್ಯದಲ್ಲೇ ಗೊತ್ತಾಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ BJP ನಾಯಕರಿದ್ದಾರೆ. ಆದರೆ ಅಡ್ಡ ಮತದಾನ ಆಯಿತು, ಅವ್ರ ವಿರುದ್ಧ ಕ್ರಮನೂ ಆಗಬಹುದು, ಮುಂದೆ ಏನು ಅನ್ನುವಂಥದ್ದು, ಇದು ಯಾಕೆ ಆಯಿತು ಅನ್ನುವಂಥದ್ದು ಒಂದು ರೀತಿಯಲ್ಲಿ ಅಮೂಲಾಗ್ರವಾಗಿ BJPಯಲ್ಲಿ ಬದಲಾವಣೆ ತರಬೇಕಾ ಬೇಡವಾ ಅನ್ನುವಂತಹ ಚಿಂತನೆಗೂ ಕೂಡ ಹೈಕಮಾಂಡ್ ಮುಂದಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ರಾಜ್ಯ BJP ನಾಯಕರಿಂದ ಮೊದಲು ವರದಿ ಪಡ್ಕೊಂಡು ಅನಂತರ ಹಿರಿಯರ ಸಲಹೆ ಪಡ್ಕೊಂಡು ಒಂದಷ್ಟು ಬದಲಾವಣೆಗಳನ್ನು ರಾಜ್ಯ BJPಯಲ್ಲಿ ಮಾಡಬೇಕು ಅನ್ನುವಂತಹ ಚರ್ಚೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ನಡೀತಾ ಇದೆ. ಮುಂದೆ ಆಗಬಾರ್ದು, ಚುನಾವಣೆಗೆ ಅಲ್ಪ ಕಾಲಾವಧಿ ಇರುವಂಥದ್ದು, ಸಮಯ ಜಾಸ್ತಿ ಇಲ್ಲ, ಪಕ್ಷ ಸಂಘಟನೆ ಮಾಡಬೇಕು, ಇಡೀ BJP ಪಾಳಯಕ್ಕೆ ಒಂದು ರೀತಿಯಲ್ಲಿ ಹೊಸ ಮೆರುಗು ಕೊಡಬೇಕು, ಬಡದೆಬ್ಬಿಸಬೇಕು. ಈ ನಿಟ್ಟಿನಲ್ಲಿ BJP ಹೈಕಮಾಂಡ್ ಚಿಂತನೆ ಮಾಡ್ತಿದೆ. ಆ ಹಿನ್ನೆಲೆಯಲ್ಲಿ ಆಗಿರುವಂಥ ಲೋಪಗಳನ್ನು ಸರಿಪಡಿಸುವ ನಿಟ್ಟಿನಲ್ಲೂ ಕೂಡ ಗಮನ ಕೊಡ್ತಾ ಇರುವಂಥದ್ದು. ಆ ಭಾಗವಾಗಿ ಈಗ ನಿತಿನ್ ನಬೀನ್ ಅವರನ್ನ 23ನೇ ತಾರೀಕು ಇಬ್ಬರು ಕೂಡ ಭೇಟಿ ಆಗ್ತಾರೆ. ಏನು ಸೂಚನೆ ಬರುತ್ತೆ ಕಾದೊಡ್ಬೇಕಾಗಿದೆ. ಒಟ್ಟಾರೆಯಾಗಿ ರಾಜ್ಯ BJPಯಲ್ಲಿ ಆಗಿರುವಂತಹ, ಜೊತೆಗೆ JDSನಲ್ಲಿ ಆಗಿರುವಂತಹ, ಒಟ್ಟಾರೆಯಾಗಿ ಮೈತ್ರಿಯಲ್ಲಿ ಆಗಿರುವಂತಹ ಏನು ಅಡ್ಡ ಮತದಾನ ಪ್ರಸಂಗ ಇದೆ, NDA ಒಕ್ಕೂಟಕ್ಕೆ ಒಂದು ರೀತಿಯಲ್ಲಿ ಮುಜುಗರ ತಂದಿದೆ ದೇಶಾದ್ಯಂತ. ಆ ಹಿನ್ನೆಲೆಯಲ್ಲೇ BJPಯ ರಿಪೇರಿ ಕೆಲಸಕ್ಕೂ ಕೂಡ ಹೈಕಮಾಂಡ್ ಮುಂದಾಗುವ ಸಾಧ್ಯತೆ ದಟ್ಟವಾಗಿದೆ. ಹಾಗೆ ಸಂಪರ್ಕದಲ್ಲಿರಿ ಮಸೂದ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಇವಾಗ ಒಂದು ಕಡೆ ಅಡ್ಡ ಮತದಾನ ಅಂತಕ್ಕಂಥದ್ದನ್ನು ಸಹಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ರು ಕೂಡ, ಯಾರು ಮಾಡಿದ್ದಾರೆ ಅದು ಪ್ರಶ್ನೆ.